ನಾನೇ ಅವನ ಮಗ ಅಂತ ಟೀಚರ್ ಅಂತ ಹೇಳ್ಕೊಂಡ್ರೆ ನಮ್ಮ ಜೊತೆ ಮಾತೇ ಬಿಟ್ಬಿಡ್ತಾರ, ನನ್ನಿಂದ ದೂರ ಹೋಗ್ಬಿಡ್ತಾರ. ಆಂಜನೇಯ, ಎಂಥ ಕಷ್ಟಕ್ಕೆ ಸಿಗಾಕ್ಸ್ಬಿಟ್ಟೆ ನೀನು. ಹೇಳ್ಕೊಳ್ಳ ಬೇಡ, ಹೇಳ್ಕೊ. ಇಲ್ಲ, ಆಗಿದ್ದಾಗ್ಲಿ ನಾನೇ ಅವನ ಮಗ ಅಂತ ಹೇಳ್ಕೊಂಡೇ ಬಿಡ್ತೀನಿ. ಆಂಜನೇಯ, ನನಗೆ ಧೈರ್ಯನೇ ಸಾಕಾಗ್ತಿಲ್ಲ. ಏನತ್ತೀವ? ನೆನ್ನೆ ನೀವೆಲ್ಲಿಗೆ ಹೋಗಿದ್ರಿ? ಅದು ಇನ್ನೆಲ್ಲ ಹೋಗ್ಲಿ, ಕೋವಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ. ಚಂಚು ಹೇಳಿಲ್ವಾ ನಿಮಗೆ? ಅವಳು ಹೇಳಿದ್ಲು, ಆದ್ರೆ ಅದು ನೀವ್ ಮಾಡಿದ ನಾಟಕ ಅಂತ ಗೊತ್ತು. ನಿಜ ಹೇಳಿ, ಕೋವಿನ ನೀವು ಆಸ್ಪತ್ರೆ ಕರ್ಕೊಂಡು ಹೋಗಿದ್ರಾ? ಹೌದು ಅದಕ್ಕೆವಾ, ನಿಮ್ಗೆ ಯಾಕೆ ಅನುಮಾನ? ಯಾಕಂದ್ರೆ ನಾನು ನಿಮ್ಮನ್ನ ಅಕ್ಷರ ಮನೆ ಕಾರ್ಯಕ್ರಮದಲ್ಲಿ ನೋಡಿದೆ. ಏನ್ ಕೋವಿ ಎದ್ರುಕೊಂಡ? ನಾನು ಹೆದರ್ಕೋತೀನೋ? ಕೋವಿನ ಕೊಯ್ಲು ಹಿಡ್ಕೊಂಡು ತಿರ್ಗಾಡೋ ನಾನೀಗ ಭಯನಾ? ಭಯ ಇಲ್ಲ ತಾನೆ? ಸರಿ ಬಾ, ನನ್ ಜೊತೆ ಪಟಾಕಿ ಹಚ್ಚು. ಬಡ 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 ಬಡ. ಏನ್ ಅಂಜಿಕೆನಾ? ಅಂತದ್ದು ಇಲ್ಲ, ನಾನು ಚಿಕ್ಕ ಚಿಕ್ಕ ಪಟಾಕಿ ಹೊಡಿಯಕ್ಕಿಲ್ಲ, ದೊಡ್ಡ ಹೊಡಿಯೋದು. ಅದು ಆಯ್ತು, ತಡಿ. ನಿನಗಾಯ್ತೆ ಮಗನೀಗ. ತಗೋ, ಹೊಡಿ. ಗೌರಮ್ಮ, ನಮ್ ಕೋವಿ ಎದರ್ಕತ್ತಾನೆ ಅನ್ಕಂಡ ಎದರ್ಕೊಳಕಿಲ್ಲ. ಏಯ್ ಹೋಗ್ಲಾ, ಹಚ್ಚ ಹಚ್ಚ. ನೋಡಿ ಹಂಗ್ ಹೊಡಿತೀನಿ. ಸುಮ್ಮನೆ ಕೋವಿ ಅಂತ ಹೆಸರು ಇಟ್ಕೊಂಡಿರೋದು. ಎಲ್ಲದಕ್ಕೂ ಎದ್ರುಕೊತಾನೆ, ಎದ್ರು ಬುಕ್ತ. ಇಷ್ಟು ದಿನ ನಾನು ನಮ್ಮ ಭಾವಂಗೆ ಸುಳ್ಳು ಹೇಳಕ್ಕೆ ಬರಲ್ಲ ಅನ್ಕೊಂಡಿದ್ದೆ. ಇಷ್ಟಕ್ಕೂ ನೀವು ಅಲ್ಲಿಗೆ ಯಾಕೆ ಬಂದಿದ್ರಿ? ಅದು ಟೀಚರ್ ಅಮ್ಮನೆ ಬನ್ನಿ ಅಂತ ಕರೆದಿದ್ರು. ಟೀಚರ್ ಅಮ್ಮ ಅವ್ರ ಮನೆ ಕಾರ್ಯಕ್ರಮ ಕರೆಯೋಷ್ಟು ಹತ್ರನಾ ನೀವು? ಅಯ್ಯೋ, ಹಂಗೇನಿಲ್ಲ, ಹಂಗೆ ಸುಮ್ಮನೆ ಕರೆದಿದ್ರು, ಅದಕ್ಕೆ ಹೋಗಿದ್ದೆ. ಸುಮ್ಮನೆ ಕರ್ದವ್ರ ಮನೆ ಕಾರ್ಯಕ್ರಮಕ್ಕೆ ಹೋಗೋ ಅಂತವ್ರಲ್ವಲ್ಲ ನೀವು? ಅಯ್ಯಯ್ಯೋ, ಅವ್ರ ತಂಗಿ ನಿಶ್ಚಿತಾರ್ಥ ಅಂತ ನನಗೆ ಗೊತ್ತಿರಲಿಲ್ಲ. ಮತ್ತೆ ನನಗೆ ಸ್ಯಾನೆ ಸಹಾಯ ಮಾಡಿದ್ದೀರಾ, ಅದೇನೋ ಫೋನ್ಯಾಗೆ ಇಂಗ್ಲೀಷ್ನಾಗ ಅದೇನೇನೋ ಕಳಿಸಿದ್ರು, ನನಗೆ ಅರ್ಥ ಆಗಕ್ಕಿಲ್ಲ, ನೀವೇ ನೋಡಿ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಟೀಚರ್ ಅಮ್ಮನ ತಂಗಿ ನಿಶ್ಚಿತಾರ್ಥ ಅಂತ.
ದಡ್ ನನ್ ಮಗ ನೆಟ್ಟಿಗೆ ಓದಕ್ ಬರ್ದೆ ಅಕ್ಷರ ಎಂಗೇಜ್ಮೆಂಟ್ನ ಅವ್ರ ತಂಗಿ ಎಂಗೇಜ್ಮೆಂಟು ಅನ್ಕೊಂಡಿದ್ದಾನೆ. ಅದಕ್ಕೆಮ್ಮ ಯಾಕೇನು ಮಾತಾಡ್ತಿಲ್ಲ, ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರ ಅಂತ. ಭಾವ, ನೀವು ಹುಡ್ಗ ಹುಡ್ಗಿ ಉಂಗ್ರ ಬದಲಾಯಿಸೋದ್ ನೋಡ್ಲಿಲ್ವಾ? ಎಲ್ಲಿ ನೋಡ್ಲಿ ಅದಕ್ಕೆವಾ, ಅವ ಬಂದ್ಲು ಅಂತ ಬಚ್ಚಿಕೊಂಡ್ಬಿಟ್ಟಿದ್ದೆ. ಇಷ್ಟಕ್ಕೂ ಅವ್ವ ಇಲ್ಲಿಗೆ ಯಾಕೆ ಬಂದ್ರು ಅಂತ ದಿಗಿಲಾಗ್ಬಿಟ್ಟಿತ್ತು. ಅದನ್ನೇ ಕಣ್ಣಿಡಿಯಾಕ್ತಾನೆ ನಾನು ಒದ್ದಾಡ್ತಿರೋದು. ಯಾಕೆ ಐತಳ್ಳೆಲ್ಲ ಸ್ಕೂಲ್ ಕರ್ಕೊಂಡು ಹೋಗ್ಬೇಕಾಗಿತ್ತು? ಅಮ್ಮ ಈಗತ್ತೆ ನಮ್ಮ ಮಾವನ್ಗೇನೋ ಮೋಡಿ ಮಾಡೋದಂಸುತ್ತೆ. ಹೌದೌದು, ಅವನು ಸ್ಕೂಲ್ಗೆ ಐತನ್ ಕರ್ಕೊಂಡು ಹೋಗಿದ್ರೆ ಈಟೆಲ್ಲ ಆಯ್ತಾನೆ ಇರಲಿಲ್ಲ. ನಮ್ ಗೋದಾಮ್ನಿಂದನೇ ಮಕ್ಳನ್ನ ಕದಿಯೋಕೆ ಪ್ರಯತ್ನ ಪಟ್ಟವ್ರೆ. ಯಾರ್ಲಾ ಅವರು? ಇನ್ನೇರತ್ತೇವಾ ಆ ಟೀಚರ್ ಅಮ್ಮನೆ ಮಾಡಿರ್ತಾಳೆ. ಅವ್ರು ಹಂಗೆಲ್ಲ ಮಾರಕ್ಕಿಲ್ಲ. ಅವಳೆ ತಾನೇ ನಮ್ಮ ಅತ್ತೆಯವನ್ನ ಸೋಲ್ಸ್ಬೇಕು ಅಂತ ಕಾಯ್ತಾ ಇದ್ದವಳು. ದೀಟಾ ಅವಳು ಬಿಟ್ಟು ಈ ಊರಲ್ಲಿ ಯಾರು ಇಂದ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಎದುರುಗಡೆ ಹೋರಾಡಕ್ಕೆ ತಾಕತ್ತಿಲ್ಲ. ಅವಳ್ದು ಒಂದ್ ಜನ್ಮಾನ. ಒಸಿ ಸುಮ್ಕಿರ್ತೀರಾ? ಟೀಚರ್ ಅಮ್ಮ ಅಂತವ್ರಲ್ಲ, ಅಂತ ಕೆಲಸ ಅವ್ರು ಮಾಡಕ್ಕಿಲ್ಲ. ಭಾವ ಅಂದಾಗೆ ನಿಂಗೂ ಅಕ್ಷರ ಟೀಚರ್ ಅಮ್ಮನ ಮಧ್ಯ ಏನು ಅಂತ ಏನಿರ್ತದೆ ಅದಕ್ಕೆವಾ, ಏನೋ ಸ್ನೇಹ ಆಟೆಯ. ಅತ್ತೆ ಅವಂಗ್ ಯಾರ್ ಕಂಡ್ರೆ ಆಗಲ್ವೋ ಅವ್ರ ಜೊತೆ ನೀವು ಸ್ನೇಹ ಬೆಳೆಸೋದೆಲ್ಲಾದ್ರೂ